ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋ ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಇದು ಬಂದು ನಿಮಗೆ 40/60 ಬರುತ್ತೆ ಸೈಟ್ ಮೆಜರ್ಮೆಂಟ್. ಸೌತ್ ಫೇಸಿಂಗ್ ಸೈಟ್ ಬರುತ್ತೆ. ನಿಮಗೆ ಈಚ್ ಫ್ಲೋರ್ಗೆ 2 ಯೂನಿಟ್ ಮಾಡಿದ್ದಾರೆ. 2 ಬೆಡ್ರೂಮ್ ಒಂದಿದೆ, 3 ಬೆಡ್ರೂಮ್ ಒಂದಿದೆ. ರೋಡ್ ಸೈಡ್ ಬಂದು 3 ಬೆಡ್ರೂಮ್ ಬರುತ್ತೆ, ಆ ಸೈಡ್ ಬಂದು 2 ಬೆಡ್ರೂಮ್ ಬರುತ್ತೆ. ಟೋಟಲ್ 10 ಯೂನಿಟ್ ಇದೆ. ಇದು ರೋಡ್ ವಿಡ್ತ್ ಬಂದು ನಿಮಗೆ 50 ಫೀಟ್ ರೋಡ್ ಬರುತ್ತೆ. ಈ ರೋಡ್ 50 ಫೀಟ್ ರೋಡ್ ಬರುತ್ತೆ. ಪ್ಯಾರಲಲ್ ನಿಮಗೆ 80 ಫೀಟ್ ರೋಡ್ ಇದೆ. ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ನಿಮಗೆ ಕನಕಪುರ ರೋಡ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಹೀಗೆ ಮುಂದೆ ಹೋಗಿ ರೈಟ್ ತಗೊಂಡು ಹೋದ್ರೆ ನಿಮಗೆ ಇಲ್ಲಿಂದ ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ, ನೈಸ್ ರೋಡ್ ಸೋಂಪುರ ಟೋಲ್ಗೂ ಕನೆಕ್ಟಿವಿಟಿ ಇದೆ. ಇಲ್ಲಿಂದ ಜಸ್ಟ್ ನಿಮಗೆ 500 ಮೀಟರ್ ಹೋದ್ರೆ NPS ಸ್ಕೂಲ್ ಬರುತ್ತೆ, ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ. ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಬರುತ್ತೆ. ಒಳ್ಳೆ ಸ್ಕ್ರಾಚ್ ಪೇಂಟ್ ಮಾಡಿಸಿದ್ದಾರೆ. ಬಾಲ್ಕನಿಗೆಲ್ಲ SS ರೈಲಿಂಗ್ಸ್, ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಗ್ರೇನೈಟ್ ಅಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಕಾಂಪೌಂಡ್ಗೆ ಗ್ರೇನೈಟ್ ಸ್ಕ್ಲಾಡಿಂಗ್ ಬರುತ್ತೆ. ನಿಮಗೆ ಇಲ್ಲಿ ಗಿಡ ಹಾಕಿದ್ದಾರೆ. ಆ ಸೈಡ್ ಒಂದು ಗಿಡ, ಈ ಸೈಡ್ ಒಂದು ಗಿಡ ಹಾಕಿದ್ದಾರೆ. ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಸ್ಲೈಡಿಂಗ್ ಗೇಟ್ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ, ಸ್ಲೈಡಿಂಗ್ ಗೇಟ್ ಬರುತ್ತೆ. ನಿಮಗೆ ಇಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋಕೆ ಆ ಮೂಲೆ ಈ ಮೂಲೆಯಲ್ಲಿ ಪಾಯಿಂಟ್ ಮಾಡಿದ್ದಾರೆ. CC ಕ್ಯಾಮ್ರಾ ಹಾಕೊಳ್ಳೋಕೆ ಇದು ಕಾರ್ ಎಂಟ್ರಿ ಬರುತ್ತೆ. ಇದು ಸ್ಲೈಡ್ ಆಗುತ್ತೆ. MSL ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಆಲ್ರೆಡಿ ಕಾವೇರಿ ಮೀಟರ್ ಪ್ರಾವಿಷನ್ ಆಗಿದೆ. ಕಾವೇರಿ ಮೀಟರ್ ಇದೆ. ನಿಮ್ಗೆಲ್ಲ ಇದು ಹೆವಿ ಸೈಜ್ ಪಿಲ್ಲರ್ 2.5 ಅಡಿ ಬರುತ್ತೆ. 9 ಇಂಚ್ಗೆ 2.5 ಅಡಿ ಅಗಲ ಬರುತ್ತೆ. ಹೀಗೆ ಬಂದ್ರೆ ಇದು ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ಆಲ್ರೆಡಿ ಟ್ರಾನ್ಸ್ಫಾರಮ್ ಫಿಟ್ ಆಗಿದೆ. ಸೇಫ್ಟಿಗೆ ನಿಮ್ಗೆ ರೈಲಿಂಗ್ಸ್ ಮಾಡಿಸಿದ್ದಾರೆ. ಆಮೇಲೆ ಈಚ್ ಫ್ಲೋರ್ಗೆ 1 ಕಾರ್ ಪಾರ್ಕಿಂಗ್ ಸಿಗುತ್ತೆ. EV ಚಾರ್ಜಿಂಗ್ಗೆ ಪಾಯಿಂಟ್ಗಳು ಮಾಡಿದ್ದಾರೆ. ಎಲ್ಲ ಕಡೆ EV ಚಾರ್ಜಿಂಗ್ಗೆ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಇದೆಲ್ಲ ಬೀಮ್ಸ್, ಹೆವಿ ಪಿಲ್ಲರ್ಸ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಟೋಟಲ್ 10 ಯೂನಿಟ್ ಇದೆ. ಇಲ್ಲಿ ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಇಟ್ಟಿದ್ದಾರೆ. ಈಚ್ ಫ್ಲೋರ್ಗೆ 1 ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬೋರ್ ಇದೆ, ಸಂಪ್ ಇದೆ. ಇದು ದೇವ್ ಮೂಲೆ ಬರುತ್ತೆ ಆಸ್ ಪರ್ ವಾಸ್ತು. ಇಲ್ಲಿ ಸಂಪ್ ಇದೆ, ಇಲ್ಲಿ ಬೋರ್ ಇದೆ. ಇದು 1300 ಫೀಟ್ ಡೆಪ್ತ್ ಹೋಗಿದೆ. 3 ಇಂಚ್ ನೀರು ಸಿಕ್ಕಿದೆ. ಇದು ನಿಮ್ಗೆ ಸ್ಟೋರೇಜ್ ಸಂಪು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದಾನೆ ಎಲ್ಲ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಎಲ್ಲ ಫ್ಲೋರ್ಗೆ ಇಲ್ಲಿ ಲಿಫ್ಟ್ ಆಕ್ಸೆಸ್ ಇದೆ. ಇದು ಜಾನ್ಸನ್ ಲಿಫ್ಟ್ ಬರುತ್ತೆ. ಗ್ರೇನೈಟ್ ಅಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದೆಲ್ಲ ಗ್ರೇನೈಟ್ ಸ್ಕ್ಲಾಡಿಂಗ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಆಂಟಿಸ್ಕಿಡ್, ಲಪೋತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ ಸ್ಟೇರ್ ಕೇಸ್ ಬರುತ್ತೆ. ಇದು 3 ಫೀಟ್ ಬರುತ್ತೆ. MS ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಈ ಸೈಡ್ 2 ಬೆಡ್ರೂಮ್ ಬರುತ್ತೆ. ಎಡಗಡೆ ಬರುತ್ತೆ, ಲಿಫ್ಟ್ ಇಂದ ಎಡಗಡೆ ಬರುತ್ತೆ. ನಿಮ್ಗೆ ಇಲ್ಲಿ MSL SSL ಒಂದು ಗೇಟ್ ಮಾಡಿಸ್ಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಸೇಫ್ಟಿ ಇರುತ್ತೆ. ನಿಮ್ಗೆ ಇದು ಕಾರಿಡಾರ್ ಬರುತ್ತೆ. ಇದು ಕಾರಿಡಾರ್ 3 ಫೀಟ್ ಬರುತ್ತೆ. MSL ರೈಲಿಂಗ್ಸ್ ಮಾಡಿಸಿದ್ದಾರೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲೆ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಮೇನ್ ಡೋರು ವಾಸ್ಕಲ್ ಕೂಡ ಟೀಕ್ ವುಡ್ ಬರುತ್ತೆ, ಪಾಲಿಶ್ ಮಾಡಿಸಿದ್ದಾರೆ. ಇದು ನಿಮ್ಗೆ ಲಿವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಇದು ವಿಂಡೋಸ್ ಬಂದು UPVC ವಿತ್ ಮಸ್ಕಿಟೋ ನೆಟ್ ಸೌಂಡ್ ಪ್ರೂಫ್ ಮಾಡಿಸಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಇಲ್ಲಿ ನಿಮ್ಗೆ ಎಲ್ ಶೇಪಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಎಲ್ ಶೇಪಲ್ ಸೋಫಾ ಹಾಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ TV ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು 2 BHK ಫ್ಲಾಟ್ ಬರುತ್ತೆ. ಈ ಫ್ಲಾಟ್ 2 BHK ಬರುತ್ತೆ. ಹೀಗೆ ಬನ್ನಿ. ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ಕಿಚನ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸಿಂಕ್ ಬರುತ್ತೆ. ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ, ಹಾಕಿಲ್ಲ ಇನ್ನ. ಇಲ್ಲಿ ನಿಮ್ಗೆ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ.
ಇಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ಅಪ್ ಟು 7 ಫೀಟ್ ವರೆಗೂ. ಚಿಮ್ನಿ ಹಾಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಇಲ್ಲಿ ಚಿಮ್ನಿ ಹಾಕೋಬಹುದು. ಮಿಕ್ಸಿ ಓವನ್ ಏನಾದ್ರು ಇಟ್ಕೋತೀನಿ ಅಂದ್ರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಯುಟಿಲಿಟಿ ಬರುತ್ತೆ ನಿಮ್ಗೆ, ಇಲ್ಲಿ ಯುಟಿಲಿಟಿ ಬರುತ್ತೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಹಾಕೊಳ್ಳೋಕು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಕೂಡ ಇಟ್ಕೋಬಹುದು. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ UPVC ಇದು ವಿತ್ ಮಸ್ಕಿಟೋ ನೆಟ್ ಸೌಂಡ್ ಪ್ರೂಫ್ ಬರುತ್ತೆ. ಇದು ಒಂದು ವೆಂಟಿಲೇಷನ್ ಕಿಟ್ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಶವರು, ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಇದೆ, ವೆಂಟಿಲೇಷನ್ ಕಿಟ್ ಇದ್ದಾರೆ, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ, ಕಮೋಡ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ. ಲೈಟ್ ಪಾಯಿಂಟ್ ಮಾಡಿದ್ದಾರೆ, ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ಕಾಮನ್ ರೂಮ್ ಬರುತ್ತೆ ನಿಮ್ಗೆ. ಇದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. UPVC ಒಂದು ಕಿಟ್ ಇದ್ದಾರೆ ವಿತ್ ಮಸ್ಕಿಟೋ ನೆಟ್, ಸೌಂಡ್ ಪ್ರೂಫ್ ಇದೆ. ಇಲ್ಲಿ ನಿಮ್ಗೆ ವಾಟರ್ ಪ್ರೂಫ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಜಾಗ ಬಿಟ್ಟಿದ್ದಾರೆ. ಹೀಗೆ ಬನ್ನಿ, ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮ್ ಬರುತ್ತೆ. ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಗೀಸರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇದು ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು 2 ಬೆಡ್ರೂಮ್. ಇದೇ ತರ ನಿಮ್ಗೆ ಲಿಫ್ಟಿನ ಬಲಗಡೆ ಸೈಡ್ ಅಲ್ಲಿ 3 ಬೆಡ್ರೂಮ್ ಬರುತ್ತೆ. ರೋಡ್ ಸೈಡ್ ಬರುತ್ತೆ. ಇದು ನಿಮ್ಗೆ ಎಲ್ಲ ಫ್ಲೋರ್ ಇಂದನೂ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಇಲ್ಲಿವರೆಗೂ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸೇಫ್ಟಿಗೆ ಒಂದು ಗ್ರಿಲ್ ಮಾಡಿಸ್ಕೊಂಡ್ರೆ MSL SSL ಫ್ಲಾಟ್ ಇಂಡಿವಿಜುವಲ್ ಆಗುತ್ತೆ. ಇದು 3 ಬೆಡ್ರೂಮ್ ಬರುತ್ತೆ. ಅದಕ್ಕೆ ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಲಿಫ್ಟ್ ಇಂದ ಹಿಂಗೆ ಬರ್ಬೋದು ನೀವು. ಹೀಗೆ ಬಂದ್ರೆ ಇದು ಕಾರಿಡಾರ್ ಬರುತ್ತೆ ನಿಮ್ಗೆ. ಇದು ಕಾರಿಡಾರ್ ಬರುತ್ತೆ. 3 ಫೀಟ್ ಬರುತ್ತೆ. 3.5 ಫೀಟ್ ವರೆಗೂ ಬರುತ್ತೆ. ಇದು 3.5 ಫೀಟ್ ವರೆಗೂ ಬರುತ್ತೆ. MS ಅಲ್ಲಿ ನಿಮ್ಗೆ ರೇಲಿಂಗ್ಸ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಅಪ್ ಟು 7 ಫೀಟ್ ವರೆಗೂ 8 ಫೀಟ್ ವರೆಗೂ 2x4 ಟೈಲ್ಸ್ ನಿಮ್ಗೆ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದು 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. UPS ಇಡೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇದು ಎಂಟ್ರಿ ಬಂದು ದೇವಮೂಲ ಎಂಟ್ರಿ ಬರುತ್ತೆ, ಈಸ್ಟ್ ಎಂಟ್ರಿ ಬರುತ್ತೆ. ಆಸ್ ಪರ್ ವಾಸ್ತು ಈಸ್ಟ್ ಎಂಟ್ರಿ ಇಟ್ಟಿದ್ದಾರೆ. ಬನ್ನಿ, ಹೀಗೆ ಬನ್ನಿ. ವಾಸ್ಕಲ್ ಕೂಡ ಟೀ ಕುಡೆ, ಮೇನ್ ಡೋರ್ ಕೂಡ ಟೀ ಕುಡೆ. ಹೀಗೆ ಬನ್ನಿ, ನಿಮ್ಗೆ ಎಲ್ ಶೇಪ್ ಅಲ್ಲಿ ಲಿವಿಂಗ್ ಮಾಡಿದ್ದಾರೆ. ಎಲ್ ಶೇಪ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಇಲ್ಲಿ TV ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ UPVC ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ ಬರುತ್ತೆ. ಇದು ವಿತ್ ಮಸ್ಕಿಟೋ ನೆಟ್ ವಿತ್ ಸೌಂಡ್ ಪ್ರೂಫ್ ಬರುತ್ತೆ. UPVC ಡೋರ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿಮೂಲೆ ಬರುತ್ತೆ. ಇಲ್ಲಿ ನಿಮ್ಗೆ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 7 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಚಿಮ್ನಿ ಹಾಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. UPVC ಡೋರ್ ಇಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ನಿಮ್ಗೆ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಹೀಗೆ ಬನ್ನಿ, ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ.
ಹೀಗೆ ಬಂದ್ರೆ ನಿಮ್ಗೆ ಇದು ಬಾಲ್ಕನಿ ಬರುತ್ತೆ, ರೋಡ್ ಸೈಡ್ ಬರುತ್ತೆ. ಹೀಗೆ ಬನ್ನಿ, ಇದು ರೋಡ್ ಸೈಡ್ ಬರುತ್ತೆ, ಬಾಲ್ಕನಿ ಬರುತ್ತೆ. ಎಸ್ ಟಫನ್ ಬ್ಲಾಕ್ ಹಾಕಿದ್ದಾರೆ. ಹ್ಯಾಂಡ್ ಡೆಸ್ಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಡೈನಿಂಗ್ ಸ್ಪೇಸ್. ಆರಾಮಾಗಿ ಒಂದು 8 ರಿಂದ 10 ಜನ ಟೇಬಲ್ ಹಾಕೊಂಡು ಊಟ ಮಾಡುವಷ್ಟು ಜಾಗ ಇದೆ. ಅದಕ್ಕೆ ಒಂದು UPVC ಒಂದು ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ ವಿತ್ ಮಸ್ಕಿಟೋ ನೆಟ್ಟು. ಹೀಗೆ ಬಂದ್ರೆ ಹೀಗೆ ಬನ್ನಿ, ಇದು ಕಾಮನ್ ರೂಮ್ ಬರುತ್ತೆ, ತುಂಬಾ ವಿಶಾಲವಾಗಿದೆ. ಕಾಮನ್ ರೂಮ್ ಬರುತ್ತೆ. ಇದು ಒಳ್ಳೆ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಎಲ್ಲ. UPVC ವೆಂಟಿಲೇಷನ್ ಒಂದು ಕಿಟ್ ಇದ್ದಾರೆ. ನಿಮ್ಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಒಳ್ಳೆ ಡೋರ್ಸ್ ಹಾಕಿದ್ದಾರೆ, ರೂಮ್ಗಳಿಗೆ ಒಳ್ಳೆ ಡೋರ್ ಇದೆ. ಇದು ವಾಸ್ಕಲ್ ಕೂಡ ಟೀ ಕುಡ್ ಬರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಈ ರೂಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ, ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಇಲ್ಲಿ ಎಕ್ಸಾಸ್ಟ್ ಹಾಕೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು ನಿಮ್ 7 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಶವರ್ ಬರುತ್ತೆ, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ, ಇದು ಸೆಕೆಂಡ್ ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. UPVC ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಹೀಗೆ ಬನ್ನಿ, ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮ್ಗೆ ತುಂಬಾ ವಿಶಾಲವಾಗಿದೆ ರೂಮು. ಇದು ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ, ವೆಂಟಿಲೇಷನ್ಗೋಸ್ಕರ ಕ್ರಾಸ್ ವಿಂಡೋಸ್ ಇದೆ. UPVC ಬರುತ್ತೆ ವಿತ್ ಮೊಸ್ಕಿಟೋ ನೆಟ್, ಸೌಂಡ್ ಪ್ರೂಫ್ ಬರುತ್ತೆ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಮಾಡಿದ್ದಾರೆ. ನಿಮ್ಗೆ ಇದು ಡ್ರೈ ವೆಟ್ 2 ಆಪ್ಷನ್ ಇದೆ. ಡ್ರೈ ವೆಟ್ ಆಪ್ಷನ್ ಇದೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಮಾಡಿದ್ದಾರೆ, ಗೀಸರ್ ಸೋಲರ್ 2 ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ 7 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ನಿಮ್ಗೆ ಕಮೋಡ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಈ ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ವಾಸ್ಕಲ್ ಬಂದು ಟೀ ಕುಡ್ ಬರುತ್ತೆ. ಹೀಗೆ ಬನ್ನಿ, ಇದು 3 bedroom ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ, ಇದು 3rd floor ಪ್ರಾಪರ್ಟಿ ಬರುತ್ತೆ. ಈಚ್ ಫ್ಲೋರ್ಗೆ 2, ಒಂದು 2 bedroom ಮಾಡಿದ್ದಾರೆ, ಒಂದು 3 bedroom ಮಾಡಿದ್ದಾರೆ. ಟೋಟಲ್ 3 bedroom 5 unit ಇದೆ. 2 bedroom ಬಂದು 5 unit ಇದೆ. ನಿಮ್ಗೆ ಕಾಮನ್ ಓಪನ್ ಟೆರೆಸ್ ಇದೆ, ಮೇಲ್ಗಡೆ ಓಪನ್ ಟೆರೆಸ್ ಇದೆ. ಓಪನ್ ಟೆರೆಸ್ ತೋರಿಸ್ತೀನಿ ಬನ್ನಿ. ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಇದು ಕಾಮನ್ ಟೆರೆಸ್ ಬರುತ್ತೆ. ನಿಮ್ಗೆ ಕೆಳಗಡೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಗ್ರೇನೈಟ್ ಯೂಸ್ ಮಾಡಿದ್ದಾರೆ, MSA ರಿಲೀಕ್ಸ್ ಮಾಡಿಸಿದ್ದಾರೆ. ಇದು ಓಪನ್ ಟೆರೆಸ್ ಇರೋದ್ರಿಂದ ಹೆವಿ ಥಿಕ್ನೆಸ್ ಡೋರ್ ಹಾಕಿದ್ದಾರೆ, ಸೇಫ್ಟಿ ಪರ್ಪಸ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಹೀಗೆ ಬನ್ನಿ, ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ವಾಟರ್ ಪ್ರೂಫ್ ಮಾಡಿಸಿ ನಿಮಗೆ 1500 ಲೀಟರ್ದು 3 ಟ್ಯಾಂಕ್ ಇಟ್ಟಿದ್ದಾರೆ, ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಹೀಗೆ ಬನ್ನಿ, ಈ ಪ್ರಾಪರ್ಟಿ ಲೊಕೇಶನ್ ತೋರಿಸ್ತೀನಿ. ಹೀಗೆ ಬನ್ನಿ ನೋಡಿ, ಜಸ್ಟ್ ಇದೇ 80 feet ರೋಡ್ ಬರುತ್ತೆ. ಇಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಇದೆಲ್ಲ 80 feet ರೋಡ್ ಬರುತ್ತೆ. ಇಲ್ಲಿಂದ ನಿಮ್ಗೆ ಜಸ್ಟ್ 1.5 kilometer ಹೋದ್ರೆ ಕನಕಪುರ ರೋಡು, ವಾಲ್ಜಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಕನಕಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇದು 7 Hills ಅಪಾರ್ಟ್ಮೆಂಟ್ ಬರುತ್ತೆ. ನಿಮ್ಗೆ ಆಪೋಸಿಟ್ ಕಾಣಿಸ್ತಾ ಇರೋದು 7 Hills ಅಪಾರ್ಟ್ಮೆಂಟ್ ಬರುತ್ತೆ. ಈ ರೋಡ್ ಒಂದು ಸ್ವಲ್ಪ ಮುಂದೆ ಹೋದ್ರೆ ಶ್ರೀ ಕನ್ವರ್ಷನ್ ಹಾಲ್ ಬರುತ್ತೆ. ಶ್ರೀ ಕನ್ವರ್ಷನ್ ಹಾಲ್ ಬರುತ್ತೆ. ಜಸ್ಟ್ ಇಲ್ಲಿಂದ 500 meter ಹೋದ್ರೆ NPS ಸ್ಕೂಲ್ ಬರುತ್ತೆ, ರಾಷ್ಟ್ರತನ ಸ್ಕೂಲ್ ಬರುತ್ತೆ, ಪ್ರೆಸಿಡೆನ್ಸಿ ಸ್ಕೂಲ್ ಬರುತ್ತೆ. ಇಲ್ಲಿಂದ ನಿಮ್ಗೆ ಜಸ್ಟ್ 2.5 kilometer ಹೋದ್ರೆ ಮೈಸೂರು ರೋಡ್ಗೆ ಕನೆಕ್ಟಿವಿಟಿ ಇದೆ.
ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಗೆ ನಿಮಗೆ ಸೋಂಪುರ ಟೋಲು ನೈಸ್ ರೋಡ್ಗೂ ಕನೆಕ್ಟಿವಿಟಿ ಇದೆ. ಈ ಪ್ರಾಪರ್ಟಿ ಜಯನಗರ ಹೌಸಿಂಗ್ ಸೊಸೈಟಿ ಲೊಕೇಟ್ ಆಗಿದೆ. 40/60 2 ಬೆಡ್ರೂಮು 5 ಯೂನಿಟ್ ಇದೆ, 3 ಬೆಡ್ರೂಮು 5 ಯೂನಿಟ್ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಡೀಟೇಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಲೊಕೇಶನ್ ಪ್ರೈಸ್ ಎಲ್ಲ ಕೊಟ್ಟಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.